ವಕೀಲರ ದಿನಾಚರಣೆಯನ್ನು ಚನ್ನರಾಯಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಸಂಘದ ವತಿಯಿಂದ ಆಚರಣೆ ಮಾಡಲಾಯಿತು. ವಕೀಲರ ಮಕ್ಕಳು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ಹಿನ್ನೆಲೆಯಲ್ಲಿ ಅವರನ್ನು ಸನ್ಮಾನಿಸಲಾಯಿತು. ನ್ಯಾಯಾಧೀಶರಾದ ಕಲ್ಪನಾ, ಅರುಣಕುಮಾರಿ, ಕುಸುಮ, ಅರುಣ್, ಸದಾಶಿವ, ಗುಡಿಗಣ್ಣನವರ್, ಪುರುಷೋತ್ತಮ್, ಸುನೀತಾ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಹರೀಶ್, ಉಪಾಧ್ಯಕ್ಷ ದಿನೇಶ್, ಕಾರ್ಯದರ್ಶಿ ಹೇಮಂತ್ ಕುಮಾರ್, ಜಂಟಿ ಕಾರ್ಯದರ್ಶಿ ಸುಷ್ಮಿತಾ, ಖಜಾಂಚಿ ಚೇತನ್, ಹಿರಿಯ ಹಾಗೂ ಕಿರಿಯ ವಕೀಲರು, ನ್ಯಾಯಾಂಗ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವಕೀಲರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇದೇ ವೇಳೆ ಏರ್ಪಡಿಸಲಾಗಿತ್ತು. ಒಂದು ಕ್ರಿಯೆಯನ್ನು ಆಯೋಜಿಸಿದ್ರೆ ಬಹುಮಾನ ಪಡೆಯಲು ಅಂತಂದ್ರೆ ಅಷ್ಟು ಸುಮ್ಮನೆ ಒಳ್ಳೆಯದ್ರ ಮೂಲಕ ಪ್ರೋತ್ಸಾಹಿಸಬೇಕು. ನಿಂಗರಾಜ್ ಎಮ್ಮಾರ್, ಹರೀಶ್, ವಕೀಲರ ಪಾತ್ರ ಏನು ಅಂತ ಹೇಳಿ, ಈಗ ನ್ಯಾಯಾಧೀಶರು ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಕೊಡುವಾಗ ಅದಕ್ಕೆ ಮುಖ್ಯ ಪಾತ್ರ ವಕೀಲರ ಒಂದು ಪ್ಲೀಡಿಂಗ್ ಅಥವಾ ಆರ್ಗ್ಯುಮೆಂಟ್ ಅಥವಾ ಎವಿಡೆನ್ಸ್ ಅಂತ ಹೇಳ್ಬೋದು. ನ್ಯಾಯಾಧೀಶರು ಸ್ಟ್ರಾಂಗ್ ಇದ್ದಾರೆ ಅಂದ್ರೆ ಆ ಬಾರ್ನಲ್ಲಿ ವಕೀಲರು ಸ್ಟ್ರಾಂಗ್ ಇದ್ದಾರೆ ಅಂತ ಅರ್ಥ. ವಕೀಲರು ಹೇಗೆ ಕೇಸನ್ನ ನಡೆಸ್ತಾರೋ ಅದ್ರ ಮೇಲೆ ಜಡ್ಜ್ಮೆಂಟ್ ಅವಲಂಬಿತ ಆಗಿದೆ. So for success of every judicial officer, the behind is bar, that is advocate. ಸೊ ನೀವು ಅಡ್ವೊಕೇಟ್ ಸ್ಟ್ರಾಂಗ್ ಇದ್ರೆ ಜಡ್ಜಸ್ ಕೂಡ ಒಳ್ಳೆ ರೀತಿ ಜಡ್ಜ್ಮೆಂಟ್ ಅನ್ನ ತರಬಹುದು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಈ ಸಮಯದಲ್ಲಿ ಒಂದು ಕತೆ ನೆನಪಾಗ್ತಿದ್ರು ಮೊದಲು, ಈಗ ಇಲ್ಲ. ಅದಕ್ಕೆ ಲಾಂಗ್ ಲೈಫ್ ಬ್ಯಾಚುಲರ್ ಅನ್ನೋ ಕಾರಣ ಅಡ್ವೊಕೇಟ್ ಅಂದ ತಕ್ಷಣ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ರು. ಪ್ರಪೋಸಲ್ ಬಂದಾಗ ಹೆಣ್ಣು ಕೊಡ್ಲಿಕ್ಕೆ ಓರಿಯೆಂಟೆಡ್ ಆದ್ರೆ ಮಾತ್ರ ಅದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಹಾಗೆ ಒಂದು ವಕೀಲರು ಇದ್ರಂತೆ, ಪ್ರಪೋಸಲ್ ಬಂತ. ವಕೀಲರ ದಿನಾಚರಣೆ ಶುಭಾಶಯಗಳು. ದಿನಾಚರಣೆಯನ್ನ ಯಾವಾಗ ಆಚರಿಸ್ತೀವಿ ಅಂತ ಈಗ ಆಲ್ರೆಡಿ ಮೇಡಮ್ ಎಲ್ಲ ಹೇಳಿದ್ದಾರೆ. ಅಪ್ರತಿಮ ನ್ಯಾಯವಾದಿ ಮತ್ತು ರಾಷ್ಟ್ರದ ಪರಮೋಚ್ಚ ಸ್ಥಾನವನ್ನು ಅಲಂಕರಿಸಿದಂತಹ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಜನ್ಮದಿನದ ಅಂಗವಾಗಿ ಈ ದಿನ ನಾವು ವಕೀಲರ ದಿನಾಚರಣೆಗೆ ಆಚರಿಸ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಇರುವಂತಹ ಸಾವಿರಾರು ವೃತ್ತಿಗಳಲ್ಲಿ ಅತ್ಯಂತ ಪರಮೋತ್ತರವಾದ ಪವಿತ್ರವಾದಂತಹ ವೃತ್ತಿಯಾಗಿರುತ್ತದೆ.